ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಜಾಸ್ತಿ ಆಗ್ತದೆ. ನೋಡಿ, ಒಂದು ಕಡೆ ಇಡ್ಲಿ ಆಯಿತು ಗೊಂದಲ ಸಮಾನ ಆಗ್ತಾ ಇದೆ. ಆಯಿತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಸೊ ಹೈಕಮಾಂಡ್ನವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ, ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಸಿಎಂ ಸರ್ ವೈರಾಗ್ಯದ ಮಾತು ಹೇಳಿರುವಂತಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಯಾರು ಅಲ್ಲಿ ಸಹಜ ಅಲ್ವಾ? ಸಹಜ ಅಲ್ವಾ? ಯಾರಿಗೂ ಶಾಶ್ವತ ಇಲ್ಲ, ನನಗೂ ಶಾಶ್ವತ ಇಲ್ಲ, ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗೂ ಶಾಶ್ವತ ಇಲ್ಲ ಅಲ್ವಾ? ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಅಲ್ಲ, ಪ್ರಪಂಚನೇ ಶಾಶ್ವತ ಯಾರಿಗೂ ಅಲ್ಲ. ಎಲ್ರಿಗೂ ಒಂದು ಕೊನೆ ಅಂತ ಇದೆ. ಸೊ ಅದರಿಂದ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲಿ ಭಾಳ ಅರ್ಥವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಯಾರಿಗೂ ಶಾಶ್ವತವಾದಂಥ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು 30 ತಿಂಗಳ ನಂತರ ಬಿಡ್ಬೋದು, ಇಲ್ಲ ಅದಕ್ಕಿಂತ ಮುಂಚೆನೇ ಬಿಡ್ಬೋದು ಅಂತ ಅದು ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ನಾಯಕರು ಏನು ಬೇಕಾದ್ರೆ ಹೇಳಿರ್ಬೋದು. ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಿ, ನಾಟಿ ಕೋಳಿ ಮತ್ತು ಇಡ್ಲಿ ಎರಡೂ ಆದಮೇಲೆ ಏನೂ ಇಲ್ಲ ಅಂತ ಅರ್ಥ ಆಯ್ತು. ಈ ಹೇಳಿಕೆಗಳೆಲ್ಲ ನೋಡೋದಾದ್ರೆ DCM ಅವಕಾಶ ಬರ್ತಿದೆಯಾ ಅಂತ ಹೇಳಿ ಸರ್ ಹೇಳಿದ್ನಲ್ಲ, ಎಲ್ಲ ಸಮಾನಾಗಿದ್ದೀವಿ, ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ. ಇಲ್ಲ ಸರ್, ಈ ಸತಿನ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ನಲ್ಲ ಅಣ್ಣ. ರಾಜಕಾರಣದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಜಾಸ್ತಿ ಆಗ್ತದೆ. ನೋಡಿ, ಒಂದು ಕಡೆ ಇಡ್ಲಿ ಆಯಿತು, ಗೊಂದಲ ಸಮಾನ ಆಗ್ತಾ ಇದೆ. ಆಯಿತು, ಯಾವ ಗೊಂದಲನೇ ಇಲ್ಲ. ನೀವು ನೋಡಿದಿರಿ, ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು ಅಲ್ವಾ? ವೆಜ್ಜು ಆಯಿತು, ನಾನ್ ವೆಜ್ಜು ಆಯಿತು, ಎಲ್ಲರೂ ಸಮಾಧಾನ ಆಗವ್ರೆ ಅಂತ ಅರ್ಥ ಆಯಿತು ಅಲ್ವಾ? ಸೊ ಹೈಕಮಾಂಡ್ನವ್ರು ತೀರ್ಮಾನ ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವುದೇ ಗೊಂದಲನೂ ಇಲ್ಲ, ಮತ್ತೊಂದು ಇಲ್ಲ. ಇಡ್ಲಿ, ನಾಟಿ ಕೋಳಿ ಎಲ್ಲ ಸಮಾನವಾಗಿದ್ದೀರಿ ಅಂದ್ಬಿಟ್ಟು ಅರ್ಥ ಆಯಿತು. ಸಿಎಂ ಸರ್ ವೈರಾಗ್ಯದ ಮಾತು ಹೇಳಿರುವಂತಂದ್ರೆ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರದಲ್ಲಿ ಯಾರು ಅಲ್ಲಿ ಸಹಜ ಅಲ್ವಾ? ಸಹಜ ಅಲ್ವಾ? ಯಾರಿಗೂ ಶಾಶ್ವತ ಇಲ್ಲ, ನನಗೂ ಶಾಶ್ವತ ಇಲ್ಲ, ಹಿಂದೆ ಇದ್ದಂಥ ಕುಮಾರಸ್ವಾಮಿ ಅವ್ರಿಗೂ ಶಾಶ್ವತ ಇಲ್ಲ ಅಲ್ವಾ? ಯಾರಿಗೂ ಶಾಶ್ವತ ಅಲ್ಲ, ಅಧಿಕಾರ ಅಲ್ಲ, ಪ್ರಪಂಚನೇ ಶಾಶ್ವತ ಯಾರಿಗೂ ಅಲ್ಲ. ಎಲ್ರಿಗೂ ಒಂದು ಕೊನೆ ಅಂತ ಇದೆ. ಸೊ ಅದರಿಂದ ಅದರಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲಿ ಭಾಳ ಅರ್ಥವಾದಂಥ ಒಂದು ಮಾತನ್ನು ಹೇಳಿದ್ದಾರೆ. ಎಲ್ರಿಗೂ ಯಾರಿಗೂ ಶಾಶ್ವತವಾದಂಥ ಅಲ್ಲ. ಸತೀಶ್ ಜಾರಕಿಹೊಳಿ ಅವರು 30 ತಿಂಗಳ ನಂತರ ಬಿಡ್ಬೋದು, ಇಲ್ಲ ಅದಕ್ಕಿಂತ ಮುಂಚೆನೇ ಬಿಡ್ಬೋದು ಅಂತ ಅದು ನನಗೆ ಗೊತ್ತಿಲ್ಲ. ಅವ್ರು ನಮ್ಮ ನಾಯಕರು ಏನು ಬೇಕಾದ್ರೆ ಹೇಳಿರ್ಬೋದು. ನನ್ನ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಮಾತಾಡಿ, ನಾಟಿ ಕೋಳಿ ಮತ್ತು ಇಡ್ಲಿ ಎರಡೂ ಆದಮೇಲೆ ಏನೂ ಇಲ್ಲ ಅಂತ ಅರ್ಥ ಆಯ್ತು. ಈ ಹೇಳಿಕೆಗಳೆಲ್ಲ ನೋಡೋದಾದ್ರೆ DCM ಅವಕಾಶ ಬರ್ತಿದೆಯಾ ಅಂತ ಹೇಳಿ ಸರ್ ಹೇಳಿದ್ನಲ್ಲ, ಎಲ್ಲ ಸಮಾನಾಗಿದ್ದೀವಿ, ಯಾರಿಗೂ ಏನು ತೊಂದರೆ ಇಲ್ಲ ಅಂತ ಅರ್ಥ. ಇಲ್ಲ ಸರ್, ಈ ಸತಿನ ಅಧಿಕಾರ ಸಿಗುತ್ತೆ ಅಂತ ಹೇಳಿದ್ನಲ್ಲ ಅಣ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.